ಕೊನೆಗೂ ದೂರುದಾರರ ಪರ ನಿಂತ ನ್ಯಾಯಾಲಯ. ಭಗವಂತನ ಸೇವೆನ ಇವರು ಬಿಸ್ನೆಸ್ ಅಂತ ಬಣ್ಣಿಸ್ತಾ ಇದ್ದಾರೆ. ಹೌದು ಸ್ವಾಮಿ, ಇದು ಬಿಸ್ನೆಸ್. ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಧರ್ಮಸ್ಥಳ ಜರಸಂಧ ಯಾರಿರಬಹುದು ನೀವೇ ಊಹೆ ಮಾಡಿ. ಅಂದರೆ ಜರಸ್ ಅಂದರೆ ಧರ್ಮಸ್ಥಳದ ರಾಕ್ಷಸ. ನಮಗಂತೂ ಗೊತ್ತಿಲ್ಲ, ನಿಮಗೆ ಏನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಬಾಕ್ಸ್ ಖಾಲಿದೆ. ನೋಡಿ, ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾಯಿದೆ. ಮಹೇಶ್ ಅಣ್ಣನಿಗೆ ನಿನ್ನೆ ತಾನೇ ಒಂದು ನೋಟಿಸ್ ಬಂದಿದೆ, ಮತ್ತೆ ಗಡೀಪಾರು. ಪೊಲೀಸರಿಗೆ ಕೇಳಿದ್ರೆ ಏನಪ್ಪ ಇದೆಲ್ಲ ಕೇಸು, ಸುಳ್ಳು ಕೇಸೆಲ್ಲ ಇದೆ ಅಂದರೆ ನೋ ಆನ್ಸರ್. ಅಂದರೆ ಮಹೇಶ್ ಅಣ್ಣನ ಕಂಡ್ರೆ ಇಷ್ಟೊಂದು ಭಯನ? ಆ ಜರಸಂಧ ಕುಟುಂಬಕ್ಕೆ, ರಾಕ್ಷಸ ಕುಟುಂಬಕ್ಕೆ ಇಷ್ಟೊಂದು ಭಯನ? ನಮಗೆಲ್ಲ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ನಮಗಂತೂ ಗೊತ್ತಿಲ್ಲ. ನೋಡಿ, ಇವರಿಗೆ ಭಯ ಇಲ್ಲ. ಯೂಟ್ಯೂಬರಿಗೆಲ್ಲ ಗ್ಯಾಂಗ್ ಆರ್ಡ್ರು ಕ್ಯಾನ್ಸಲ್ ಆಗಿದೆ. ಈಗ ಇದು ಬರ್ತಾಯಿದೆ, ಯೂಟ್ಯೂಬರಿಗೆಲ್ಲ ತಿಂಗಳದಾಗ ಒಮ್ಮೆ 2 ಸಲ 2 ವೀಡಿಯೋ ಡಿಲೆಕ್ಟ್ ಮಾಡಿ, 3 ವೀಡಿಯೋ ಡಿಲೆಕ್ಟ್ ಮಾಡಿ ಅಂಥೇಳಿ ಗ್ಯಾಂಗ್ ಆರ್ಡ್ರ್ ಕಳಿಸ್ತಾಯಿದ್ದಾರೆ. ಈ ಥರ ಮಾಡೋದು ಎಷ್ಟು ಸರಿ? ತಪ್ಪೇ ಮಾಡಿಲ್ಲ ಅಲ್ಲಿನ ಜರಸಂಧ ಅಂದರೆ ಭಯ ಯಾಕೆ? ದಯವಿಟ್ಟು ನಾವು ಪ್ರಸಾರ ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಸತ್ಯತೆ ಸುಳ್ಳು ಏನಾದರೂ ಕಂಡು ಬರ್ತಿದೆಯಾ? ಸುಳ್ಳು ಏನಾದರೂ ಹೇಳ್ತಾ ಇದ್ದೀವ? ನನಗಂತೂ ಅರ್ಥ ಆಗ್ತಿಲ್ಲ. ನಿಮಗೇನಾದರೂ ಅರ್ಥ ಆದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಧೈರ್ಯವಾಗಿ ಒಂದು ಮೀಡಿಯಾ ಸಮೇತ ನಿಂತ್ಕೊಳ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಏನು ಘಟನೆ ನಡೀತಿದ್ದಾವೆ ಅದ್ರ ಬಗ್ಗೆ ಒಬ್ಬ ಮೀಡಿಯಾ ಕೂಡ ನಿಂತ್ಕೊಳ್ತಾ ಇಲ್ಲ. ನೋಡಿ, ಮಹಾಭಾರತ ಒಂದು ಟಿ ವಿ ಶೋ ಅಲ್ಲಿ ಮಹಾಭಾರತ ಎಪಿಸೋಡಲ್ಲಿ ರಶ್ಮಿ ಅವ್ರು ಕೇಳ್ತಾರೆ, ಯಾರನ್ನ? ಆರ್ ಅಶೋಕನ್ನ. ನಿಮಗೆ ಸೌಜನ್ಯ ಕೇಸ್ ಆದಾಗ ಡಾಕ್ಟರ್ ವೀರೇಂದ್ರ ಹೆಗಡೆ ಫೋನ್ ಮಾಡಿ ಹೇಳಿದ್ರಂತಲ್ಲ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ. ಅವಯ್ಯ ಇಲ್ಲ, ಸಾಧ್ಯವೇ ಇಲ್ಲ, ಫೋನೇ ಮಾಡಿಲ್ಲ, ನೋಡಿ ಅಂತ ಹೇಳ್ತಾರೆ. ಆದರೂ ಸಾಧ್ಯವೇ ಇಲ್ಲ, ಮಾಡಿಲ್ಲ. ಆಮೇಲೆ ಟಿಸ್ ಪಟಾಕಿ ಎಂತ ಮಾಡೋದು? ನಕಲಿ ದೇವಮಾನವನ ಸುಳ್ಳು ಹೇಳಿಕೆಗಳು ಇದರಿಂದ ಗೊತ್ತಾಗುತ್ತೆ. ಇದಕ್ಕೆ ಪ್ರೂಫ್ ಸಮೇತ ಇದೆ, ಆ ವಿಡಿಯೋ ಸಮೇತ ಇಲ್ಲ ಆಗ್ತದೆ. ಅದನ್ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಸುಳ್ಳು ಯಾರು ಹೇಳ್ತಿರುತ್ತೆ. ನಾನು ಕೇಳಿ ಎಷ್ಟು ಸಂಕಟ ಬಂತೆ ಅಂದರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ. ಆ ಬಳಿಕ ಮಾನ್ಯ ಅಶೋಕ್ ಅವರು, ಗೃಹ ಸಚಿವರು, ನೇರವಾದ ಕ್ರಮ ಕೈಗೊಂಡರು. ನಾವು ಸ್ವಲ್ಪ ಹಿಂದೆ ಹೋಗೋಣ. ಸೌಜನ್ಯ ಕೊಲೆಯಾದ ವರ್ಷ, ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ, ಹೌದಾ? ಏನ್ ಮಾತುಕತೆ ಆಯ್ತು, ನೆನಪಿದ್ರೆ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ ನಿಮ್ಗೆ? 100% ಇಲ್ಲ. ಯೂಟ್ಯೂಬರ್ಸ್ ನೋಡಿ, ಅಜಯ್ ಹಂಚನ್ ಒಂದು ಯೂಟ್ಯೂಬ್ ಹೋದರೆ ಇನ್ನೊಂದು ಯೂಟ್ಯೂಬ್ ರಾಜಾರೋಷವಾಗಿ ಪ್ರಸಾರ ಮಾಡ್ತಾಯಿದ್ದಾರೆ. ಏನು ಕಿತ್ಕೊತೀರಿ ನೀವು? ಸತ್ಯವನ್ನು ಪ್ರಸಾರ ಮಾಡಿದ್ರೆ ಚಾನಲ್ ಕಿತ್ಕೊತೀರಿ, ಅಷ್ಟೇ ತಾನೇ? ಅದನ್ನ ನ್ಯಾಯಯುತವಾಗಿ ಕೋರ್ಟಲ್ಲಿ ವಾದ ಮಾಡಿ ಚಾನಲ್ ಸಮೇತ ವಾಪಸ್ ತಗೊಬಂದಿದ್ದಾರೆ. ಅಕ್ಷರ ಮೀಡಿಯಾ ಅದು ಕೂಡ ವಾಪಸ್ ಬಂದಿದೆ. ಏನು ಕಿತ್ಕೊಂಡ್ರೆ ಇವ್ರು ಕಿತ್ಕೊಬೋದು? ತಾತ್ಕಾಲಿಕ ತಡೆ ಇರ್ಬೋದು ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗ್ತದೆ. ನೋಡಿ, ಥರ್ಡ್ ಐ, ಕೂಡ್ಲಾ ರಾಂಪೇಜ್, ಸಂಚಾರಿ ಸ್ಟುಡಿಯೋ, ಇಷ್ಟೊಂದು ನ್ಯೂಸನ್ನು ಅಳಿಸ್ತಕ್ಕಂಥ ಮಾಧ್ಯಮಗಳು ಅಂದರೆ ಯೂಟ್ಯೂಬ್ ಮಾಧ್ಯಮಗಳು, ಇವ್ರ ಮೇಲೆ ಸುಳ್ಳು ಕೇಸುಗಳು, ಚಾನಲ್ ಬ್ಲಾಕ್ ಮಾಡ್ತಕ್ಕಂಥದ್ದು. ಒಬ್ಬನ ಹೇಳ್ತಾನೆ, ಯಾವನವನು ವಸಂತ ಗಿಳಿಯಾರ್, ಇವ್ರನ್ನೆಲ್ಲ ಒದಿಬೇಕು. ಯಾವ ಕಾನೂನಲ್ಲಿ ಇದೆಯಪ್ಪ ಒದಿಯೋಂಥದ್ದು? ನಮಗಂತೂ ಗೊತ್ತಿಲ್ಲ, ನೀನು ಹೇಳು. ಇವನು ಕಿರಿಕಾಗಿ ಹೇಳ್ತಾವನೆ, ಆ ಲುಚ್ಚ ಲೋಫರ್ 2 ಫಿಂಗರ್ ಏನೋ ಹೇಳ್ತಾನೆ ಸೌಜನ್ಯ ಕೇಸ್. 2 ಫಿಂಗರ್ ಅಂದರೆ ಏನಂಬೋದು ಅರ್ಥನೇ ಗೊತ್ತಿಲ್ಲ ಅವನಿಗೆ. ಅವನಿಗೇನಾದರೂ ರೇಪ್ ಮಾಡಿದ್ರೆ 2 ಫಿಂಗರ್ ಟೆಸ್ಟ್ ಮಾಡಿ ಅಂದಮೇಲೆ ಕೂಡ ರೇಪ್ ಮಾಡಿಬಿಟ್ಟಿದ್ರೆ ಈ ಸೌಜನ್ಯ ಹೋರಾಟಗಾರರು, ಯೂಟ್ಯೂಬರ್ಸ್ ಮೇನಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾನೆ. ನಮಗಂತೂ ಗೊತ್ತಿಲ್ಲ, ಮಾಡಿದ್ರೆ ಮಾಡ್ಬೋದು ಅಂತ ಲೋಫರ್ ಅವನು. ಅದರಲ್ಲಿ ಹೇಳ್ತಾನೆ, ಸೌಜನ್ಯ ಹೋರಾಟಗಾರರು ಚಿನ್ನೈಗೆ ಬೇಲ್ ಆಗಿದೆ,
ಆ 2 ಲಕ್ಷ ದುಡ್ಡು ಮತ್ತೇನೋ ಜಾಮೀನು ಕೊಟ್ಟು ಬಿಡಿಸ್ಕೊಂಬರೋಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಅದೇ ಥರನೇ ಮಾತಾಡ್ತಕ್ಕಂಥ. ಅವನೇನಾದರೂ ಬಂದು ಮಾಧ್ಯಮದ ಮುಂದೆ ಕೂತ್ಕೊಂಡು ಅನ್ನೋ ಮಾತಾಡಿದರೆ ಇವ್ರ ಬಂಡವಾಳ ಬಯಲಿಗೆ ಬೀಳುತ್ತೆ. ಯಾರ್ದು? ಸೌಜನ್ಯ ಹೋರಾಟಗಾರರ ಬಂಡವಾಳ ಬಯಲಿಗೆ ಬೀಳುತ್ತೆ. ಹಾಗಾಗಿ ಈ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ. ಈ ಲೋಫಾರ್ ಫಸ್ಟ್ ತಿಳ್ಕೊಳ್ಳೋ, ABCD ಗೊತ್ತಿಲ್ದಂಗೆ ಮಾತಾಡ್ಬೇಕು ಹೋಗ್ಬೇಡ. ಕೋರ್ಟ್ ಒಂದು ಆದೇಶ ಮಾಡೈತೆ ಅವನಿಗೆ, ನೀನು ಹೊರಗಡೆ ಹೋದ್ರ ಸಮೇತ ಅಲ್ಲೇ ಚಿಕ್ಕಮಂಗ್ಳೂರು ವ್ಯಾಪ್ತಿಯಲ್ಲಿ ಇರಬೇಕು, ಅಲ್ಲಿ ಇರಬೇಕು, ಒಂದಿನ ಬಿಟ್ಟು ಒಂದಿನ ಸೈನ್ ಮಾಡಬೇಕು. ಯಾವುದೇ ಮಾಧ್ಯಮ ಮುಖಾಂತರ, ಅಂದರೆ ದೊಡ್ಡ ಮಾಧ್ಯಮ ಇರ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಮುಖಾಂತರ ನೀನು ಎಲ್ಲಿ ಕಳಿಸ್ಕೊಳಂಗಿಲ್ಲ, ಯಾವುದೇ ಹೇಳಿಕೆ ಕೊಡೋಂಗಿಲ್ಲ ಅಂತ ಹೇಳುತ್ತೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋ. ಅದ್ರ ಬಗ್ಗೆ ನೀನೇನು ತನಿಖೆ ಮಾಡ್ದಂಗಿಲ್ಲ, ಇಲ್ಲ ಅದ್ರ ಬಗ್ಗೆ ನಿನಗೆ ವಿಚಾರನೇ ಗೊತ್ತಿದ್ದಂಗಿಲ್ಲ. ಯಾಕಂದರೆ ನಿನಗೆ ಪೇಮೆಂಟ್ ಮಾನ್ಯ ಬಂದ ತಂಗೋ ಅದಕ್ಕೆ ನಿನ್ನೆ ಮಾತಾಡ್ತಿದೆಯಲ್ಲ. ಲೋಫಾರ್ ಲುಚ್ಚ ತಿಳ್ಕ ಫಸ್ಟ್ ಏನಾಗಿದೆ ಏನಿಲ್ಲ ಅಂತೇಳಿ ಅದನ್ನ ತಿಳ್ಕೊಂಡು ಆದಮೇಲೆ ನೀನು ಮಾತಾಡು, ಓಕೆ ಅಂತೀವಿ. ಹಂಗೆ ಬಂದ್ಬಿಟ್ಟ ಧರ್ಮ ಸಂರಕ್ಷಣೆ ಮಾಡ್ತೀನಿ ನಾನು ಅಂತೇಳಿ. ಇಲ್ಲಿವರೆಗೆ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿಯಪ್ಪ ನೀನು? ಏನು ನಿನಗೆ ಪೇಮೆಂಟ್ ಆದಟಿಗೆ ಬಂದು ಫ್ರೀಡಮ್ ಪಾರ್ಕಲ್ಲಿ ಬಂದು ಒಯ್ಕೊಂತೀಯ, ನಾಯಿ ಒಯ್ಕೊಂಡಂಗೆ. ಮತ್ತರಿಗೆಲ್ಲ ಹೋಗ್ತೀರ ನೀನು, ನಿಮ್ಮ ಚೇಲಗಳು, ಅವನು ಹೊಸತಿಗಿಲಿ ಯಾರೋ ಇನ್ಯಾವನಿದ್ದಾನಲ್ಲ ಆ ಚಕ್ರವರ್ತಿ ಸೂಲಿ ಮೇಲೆ ಅವನ್ನೆಲ್ಲ ಕರ್ಕೊಂಡು ಪೇಮೆಂಟ್ ಆದಟಿಗೆ ಹೋಗ್ತೀರ ಒಯ್ಕೊಂಬಕ್ಕೆ. ಇಲ್ಲಾಂದರೆ ಒಯ್ಕೊಳ್ಳೋದಿಲ್ಲ, ಅಂದರೆ ನೀವು ಪ್ರಸಾರ ಮಾಡೋದಿಲ್ಲ, ಯಾವುದೇ ಒಂದು ಇದಕ್ಕೂ ಹೋಗೋದಿಲ್ಲ. ನಮ್ಮ ಸೌಜನ್ಯ ಹೋರಾಟಗಾರ ನಿರಂತರ 24/7 ಇದ್ದಂಗೆ ಹೋರಾಟ ಎಲ್ಲಿದ್ದರೆ ಅಲ್ಲಿಗೆ ಹೋಗ್ತಾರೆ. ಅವ್ರಿಗೆ ದುಡ್ಡು ಯಾರು ಕೊಡಬೇಕಾಗಿಲ್ಲ, ಬರಬೇಕಾಗಿಲ್ಲ. ಅವ್ರ ದುಡ್ಡು ಅವ್ರು ಖರ್ಚು ಮಾಡ್ಕೊಂಡು ಹೋಗಿ ಹೋರಾಟ ಮಾಡ್ತಕ್ಕಂಥದ್ದು ಹಿಂದಿನಿಂದ ಬಂದಿದೆ. 12-13 ವರ್ಷಗಳಿಂದ ಬಂದಿದೆ. ನಿಮಗೆ ಆ ತಾಕತ್ತಿದೆಯಾ ಹೋರಾಟ ಮಾಡೋ ತಾಕತ್ತು? ಅಯ್ಯೋ ಲುಚ್ಚ, ಫಸ್ಟ್ ತಿಳ್ಕೊಬೇಕಪ್ಪ. ತಿಳ್ಕೊಂಡಲ್ಲಿ ಸುಮ್ಮನೆ ಏನು ಮಾತಾಡ್ತಿದ್ದಿಲ್ಲ. ನಾನು ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಯೂಟ್ಯೂಬರ್ ಕಣೋ, ಜ್ವಾಲಾಮುಖಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅಂತಿದೆಯಲ್ಲ, ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು, ಒಂದು 5-6 ತಿಂಗಳಿಂದ ಬಂದಿರತಕ್ಕಂಥದ್ದು. ನೀನು ಇಷ್ಟು ವರ್ಷದಿಂದ ಮಾಡ್ತೀಯ, ಏನು ಕಿತ್ತಕ್ಕೆ ಮಾಡ್ತಿದೀಯಾ? ತಿಳ್ಕೊಂಡು ಮಾತಾಡೋ. ಲೋಫಾರ್ ಕಾನೂನು ಬಗ್ಗೆ ಸ್ವಲ್ಪ ಅರಿವಿಲ್ಲ ನಿನಗೆ ಲೋಫರೇ ಅನ್ಬೇಕು ನಿನಗೆ. ಇಂಥ ಪೇಮೆಂಟಿಗೆಲ್ಲ ಆಸೆ ಪಟ್ಬಿಟ್ಟು ಹೆಣ್ಮಕ್ಳ ಮೇಲೆ ಸಾವೇ ಆಗಿಲ್ಲ, ರೇಪೇ ಆಗಿಲ್ಲ, ಈ ಥರ ಮಾತಾಡೋಕ್ಕೆ ನಿನಗೆ ಹೆಂಗನ್ನ ಮನಸ್ಸು ಬರುತ್ತೋ ನನಗಂತೂ ಅರ್ಥ ಆಗ್ತಿಲ್ಲ. ನೀನು ಹೇಳ್ತೀಯ ರೇಪ್ ಆಗಿಲ್ಲ, ಹಾಗಾಗಿಲ್ಲ, ಹೀಗಾಗಿಲ್ಲ ಅಂತ. ಅವನು ಏನೇ ಅಕಸ್ಮಾತ್ ರೇಪ್ ಆದ ಸಮೇತ ಅವನು ಬಲಿಷ್ಠವಾಗಿದ್ದ, ಅವನೇನು ಫೈಟರ್ ಅಂತೆ, ಹಾಗೆ ಹೀಗೆ ಜುಂಬಾಡಿ ಎಲ್ಲ ಇದೆ, ಅವನೇ ರೇಪ್ ಮಾಡಿರ್ತಕ್ಕಂಥ, ಅವನೇ ಒಪ್ಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲ ಹೇಳ್ತೀಯಲ್ಲಪ್ಪ. ಈಗ ಮೊನ್ನೆ ಒಂದು BLR ಪೋಸ್ಟ್ ಬಂತಲ್ಲಪ್ಪ, ಅದಕ್ಕೇನು ರಿಯಾಕ್ಷನ್ ನಿಂದು? ಸಂತೋಷ್ ರಾವು ಸೌಜನ್ಯ ಕೇಸಿಗಿಂತ ಮುಂಚಿತವಾಗಿ 2-3 ದಿನ ಮುಂಚಿತವಾಗಿ ಪೊಲೀಸರ ವಶದಲ್ಲಿದ್ದ. ಇದು ಹೇಗಪ್ಪ ಮತ್ತೆ? ಅದು ನಾನು ಸುಳ್ಳು ಹೇಳ್ತಾ ಇಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ. CBI ರಿಪೋರ್ಟಲ್ಲಿದೆ. ನಿನಗೆ ಅನುಮಾನ ಇದ್ದರೆ ಚೆಕ್ ಮಾಡು. ವಸಂತ, ಪವರ್ TV ರಾಕಿ, ಚೆಕ್ ಮಾಡ್ರು, ರೆಕಾರ್ಡ್ ಚೆಕ್ ಮಾಡಿ ಪ್ರಸಾರ ಮಾಡಿರಿ. ಕ್ಷಮಿಸ ಸೌಜನ್ಯ, ನ್ಯಾಯ ಕೊಡಿಸಿದ ಸೌಜನ್ಯ, ಹಾಗೆ ಹೀಗೆಲ್ಲ ಬಂದು ಹೋಗ್ತಿರಲ್ಲ. ಅಂದರೆ ನಿಮಗೇನು ಪೇಮೆಂಟ್ ಆದಟಿಗೆ ಇದನ್ನ ದಿಕ್ಕು ತಪ್ಪಿಸೋ ಒಂದು ಹುನ್ನಾರದಿಂದ ಬರ್ತೀರಿ. ಅವ್ನು ಬರ್ತಾನೆ ಪವರ್ TV ಪುಂಕ್ತಕ್ಕಂಥ ಪವರ್ TV MD ಅಂತ. ಅವನು ಯಾವ ಸೀಮೆ MD ಅವನು? ಲೋಫರ್. ಬಂದು ಸೌಜನ್ಯ ಕೇಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ತನಿಖೆ ನಡೀತಾ ಇದೆ ಅಲ್ಲಿ, SIT ತನಿಖೆನ ಆರಂಭ. ಅವಾಗ ಬಂದುಬಿಟ್ಟೆ ಸುಮ್ಮನೆ. ದಣಿಗಳ ಮಗ ಇಲ್ಲಿಲ್ಲ, ಅವನೇ ಮಿಚಲ್ ಲೋಫರ್, ರೇಪಿಸ್ಟ್ ಲೋಫರ್. ನಮ್ಗೆ ಅನಿಸುತ್ತಪ್ಪ, ನಮ್ಮ ಅನಿಸಿಕೆ. ಅವನು ಮಿಚಲ್ ಅಂತೆ, ಅವನು ಯಾವನೋ ಮಗನಂತೆ. ಅವನ ಬಗ್ಗೆ ಪ್ರಸಾರ ಮಾಡಿದೆ. ಅವನಿಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಇಲ್ಲ ಅಂತ. ಅಲ್ಲೊಂದು ಕ್ರಿಕೆಟ್ ಪಂದ್ಯ ಓಪನಿಂಗ್ ಇತ್ತು, ಅದರಲ್ಲಿ ಅಪ್ಪ ಮಗ ಸಮೇತ ಇದ್ದರು. ಅದು ಫೋಟೋ ಸಮೇತ ವೈರಲ್ ಆಗಿದೆ, ಕರಾವಳಿ ಪತ್ರಿಕೆಯಲ್ಲಿ ಸಮೇತ ಬಂದಿದೆ. ಇದು ಎಲ್ಲಿಂದ ಬಂತೋ ಇದು? ಲೋಫರ್, ರಾಕೇಶ, ಎಲ್ಲಿಂದ ಬಂತೋ ಇದು? ಚೆಕ್ ಮಾಡೋ ರಿಪೋರ್ಟು. ನಿನಗೇನು ಪೇಮೆಂಟ್ ಬಂದಟ್ಟು ಎಲ್ಲ ಮಾತಾಡ್ತೀಯಲ್ಲ, ನ್ಯಾಯ ಕೊಡಿಸುವ ಉದ್ದೇಶ ನಿನಗಿಲ್ಲೇನೋ? ಚಪ್ಪಲಿ ತಗೊಂಡು ನೋಡ್ರಲ್ಲ ನಿನಗೆ ಆಫೀಸಿಗೆ ಬಂದು, ಆದರೆ ನಿನಗೆ ಅರಿವಾಗ್ತಿಲ್ಲಲ್ವಾ? ಇದನ್ನು ಇನ್ವೆಸ್ಟಿಗೇಟ್ ಮೇಡಮ್, ದಿಸ್ ಇಸ್ ನಾಟ್ ರೈಟ್. ನಾನು ಹೇಳ್ತೀನಿ, ದಿಸ್ ಇಸ್ ನಾಟ್ ರೈಟ್. ನೋಡು, ನಾನು ಹೇಳ್ತೀನಿ ಮೇಡಮ್,
ಮೇಡಮ್ ನಾನು ಬರೀತೀನಿ ಮೇಡಮ್ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ನಿಲ್ಲಿ ಮೇಡಮ್ ಒಂದು ನಿಮಿಷ ಟೈಮ್ ಕೊಡಿ ಮೇಡಮ್ ಮೇಡಮ್ ನಾನು ಹೇಳ್ತೀನಿ 2 ನಿಮಿಷ ಟೈಮ್ ಕೊಡಿ ಮೇಡಮ್ 2 ನಿಮಿಷ ಟೈಮ್ ಕೊಡಿ ಸತ್ಯ ಹೇಳಿ ಮೇಡಮ್ ನಾನು ಎಲ್ಲ ಹೇಳ್ತೀನಿ ನಾನು ಸತ್ಯ ಹೇಳ್ತೀನಿ ವಸಂತ್ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟಂಗೆ ಅನ್ಯಾಯ ಮೇಡಮ್ ಒಂದಿನ ಏನು ಕೆಲಸ ಮಾಡ್ತೀನಿ ನೀನು? ನಮ್ಮಂಥ ಡ್ರೈವರ್ಗಳೆಲ್ಲ ಹೋಗಿಬೇಕಲ್ಲ ನಿನಗೆ. ಏನು ಪತ್ರಕರ್ತ ಅದೇ ನೀನು ಪತ್ರಕರ್ತ? ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ದೀರ ನೀವು. ಒಂದು ಜರಸಂಧ ಕುಟುಂಬಕ್ಕೆ ರಕ್ಷಣೆ ಮಾಡಕೊಂಡಿದ್ದೀರಿ ನೀವು. ಅಂದರೆ ರಾಕ್ಷಸರ ಕುಟುಂಬಕ್ಕೆ ರಕ್ಷಣೆ ಮಾಡಕೊಂಡಿದ್ದೀರಾ. ಗೆಲ್ಲೋಟಕ್ಕೆ ಹಾಗೆ ಕಾಣಿಸ್ತೀರಾ. ರಾಕ್ಷಸ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀವಿ. ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ. ಧರ್ಮಸ್ಥಳದ ರಾಕ್ಷಸರು. ಆದರೆ ಮಹೇಶ್ ಅಣ್ಣನನ್ನು ರಾಕ್ಷಸರನ್ನ ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ವಿ. ಮಹೇಶ್ ತಿಮ್ಮರೊಡ್ಡಿ ಅವನೊಬ್ಬ ದೊಡ್ಡ ರೌಡಿ ಅಂತ. ಗಿರೀಶ್ ಮಟ್ಟಣ್ಣ ಅವನೊಬ್ಬನ ಮುಟಾಳ ಮಟ್ಟಣ್ಣ. ಜಯಂತಣ್ಣ ಅವನೊಬ್ಬ ಮಲಯಾಳಿ ಅಂತ. ಈ ಲೋಫರ್ ಲುಚ್ಚ ಸುಳೆ ಮಕ್ಕಳ, ಈ ಲೋಫರ್ ಲುಚ್ಚಗಳ ಫಸ್ಟು ಇಷ್ಟು ತಿಳ್ಕೊಳ್ರು ಧರ್ಮಸ್ಥಳ ಏನಾಗಿದೆ. ಸತ್ಯದ ಪರ ಹೋರಾಟಕ್ಕೆ ನಿಂತವರವರು. ನಿಮ್ಮ ಥರ ರೇಪಿಸ್ಗಳ ಪರವಾಗಿ ನಿಂತಿರ್ತಕ್ಕಂಥದ್ದಲ್ಲ. ನಿಮ್ಮ ಥರ ರೇಪಿಸ್ಗಳ ಪರವಾಗಿ ನಿಂತಿರ್ತಕ್ಕಂಥದ್ದಲ್ಲ. ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬೆಂಬಲವಾಗಿ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಿಂತಿರ್ತಕ್ಕಂಥದ್ದು. ಅದನ್ನ ತಿಳ್ಕೊಳ್ಳೋ. ರೇಪಿಸ್ಟ್ ಫ್ಯಾಮಿಲಿಯಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ನೀವು, ಅವರಲ್ಲ. ಧರ್ಮಸ್ಥಳದ ಜರಸಂಧರ ರಕ್ಷಣೆ ನಿಂತಿರ್ತಕ್ಕಂಥವ್ರು ನೀವೇನು ನಿಂತ್ಕೊಂಡಿರೋದು. ನಿಮ್ಮ ಹಿಂದುಗಡೆ ರಾಜಕೀಯ ಪಿತೂರಿ ಭಾಳ ಇದೆ. ಎಲ್ಲ ಪಕ್ಷದವರು, JCB ಪಕ್ಷದವರು, ಕಾಂಗ್ರೆಸ್ ಬಂತು, BJP ಬಂತು, JDS ಬಂತು, ಈ 3 ಪಕ್ಷದವರು ಅವ್ರ ಫ್ಯಾಮಿಲಿಗೆ ನಿಂತ್ಕೊಂಡಿದ್ದೀರಿ. ನಿಂತ್ಕೊಂಡ್ರೆ ಎಷ್ಟೇ ನಿಂತ್ಕೊತೀರಿ. ದೇವರೊಬ್ಬನ ಮೇಲೆ ಇದ್ದಾನಲ್ವಾ, ದೇವರೊಬ್ಬನ ಮೇಲೆ ಇದ್ದಾನಲ್ಲ, ಅವನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಶಿಕ್ಷೆ ಕೊಟ್ಟೇ ಕೊಡ್ತಾನೆ 100%. ಇದನ್ನು ತಪ್ಸೋಕ್ಕಂತ ಆಗೋದಿಲ್ಲ. ನಿಮಗೇನಾದರೂ ತಾಕತ್ತಿದ್ದರೆ ತಡೀರೋ. ಡಿಸೆಂಬರ್ 16ಕ್ಕೆ ಕೊಂದವರು ಯಾರು ಎಂಬ ಮಹಿಳೆಯ ಟೀಮು ಬಂದು ಹೋರಾಟ ನಡೆಸುತ್ತೆ. ಅದನ್ನು ತಡೀರೋ ನಿಮ್ಗೆ ತಾಕತ್ತಿದ್ರೆ. ಆದರೂ ಸಮೇತ ನಮಗೊಂದು ಡೌಟ್ ಇದೆ. ಏನೋ ಒಂದು ಪಿತೂರಿ ಮಾಡಿ ಇದಕ್ಕೆ ಸಮೇತ ನೀವೇನೋ ಒಂದು ಸ್ಟೇ ತರ್ಬೋದು ಅಂದ್ಕೊಂಡಿದ್ದೀವಿ. ಬಟ್ ಆಗುತ್ತೋ ಬಿಡುತ್ತೆ ಗೊತ್ತಿಲ್ಲ. ಅಕಸ್ಮಾತ್ ಸ್ಟೇ ತರೋದು ನಿಜ ಆಗಿ ಅಕಸ್ಮಾತ್ ರದ್ದಾದರೆ ಪಕ್ಕ ನೀವೇ ಧರ್ಮಸ್ಥಳದ ಕಾಮಂದರು, ಕೊಲೆಗಡಕರು ಎಲ್ಲ ನೀವೇ ಎಂಬುದು ಇಡೀ ಆಲ್ರೆಡಿ ಗೊತ್ತಿದೆ. ಇನ್ನು ಮತ್ತೆ ನೀವೇ ಎಂಬುದು ಬಲವಾಗಿ ಸಾಬೀತಾಗುತ್ತೆ. SIT ಅಧಿಕಾರಿಗಳು ದಿಕ್ಕು ತಪ್ಸಕ್ಕೆ ಹೋಗ್ತಿರಲ್ಲೋ ಲುಚ್ಚಗಳ. ತನಿಖೆ ಮಾಡೋಕ್ಕೆ ಬಿಟ್ಟರು ಈ ಸರ್ಕಾರದವ್ರ ಸಮೇತ ಹಾಗೆ ಮಾಡ್ತಾರೆ. ಅವ್ರ ಮೂಗಿನ ನೇರಕ್ಕೆ ತನಿಖೆ ಮಾಡೋಕ್ಕೆ ಬಿಡ್ತಾರೆ. ನೋಡಿ, ಈ ಒಂದು 3 ತಿಂಗಳಿಂದ ಏನು ತನಿಖೆ ಮಾಡಿದ್ದಾರೆ ಅವ್ರು? ಏನು ಗುಡ್ಡೆ ಹಾಕಿದ್ದಾರೆ? ಬರೀ ಷಡ್ಯಂತ್ರದ ಭಾಗವಾಗಿ ಕೋಟಿಗಟ್ಟಲೆ ದುಡ್ಡು ಬಂದು ಎಲ್ಲಿಂದ ಬಂದು ಲೋಫರ್ ಅವನು ಯಾವನೊಬ್ಬ ಹೇಳ್ತಾನೆ, ನಮಗೆ ಅನಿಸುತ್ತಪ್ಪ ಬೇರೆ ದೇಶದಿಂದ ಗಿರೀಶ್ ಮಠಣ್ಣನವರಿಗೆ ಕೋಟಿಗಟ್ಟಲೆ ದುಡ್ಡು ಬಂದಿದ್ದಾವೆ. ಒಂದೇ ಒಂದು ತೋರಿಸೋ ಸಾಕು, ಒಂದು ದಾಖಲಾತಿ. ನಿನಗೆ ದಮ್ಮು ತಾಕತ್ತಿದ್ರೆ, ನಿಮ್ಮ ಅಪ್ಪನಿಗೆ ಹುಟ್ಟಿದರೆ ದಾಖಲಾತಿ ತೋರಿಸೋ. ಆ ಕೋಟಿ ದುಡ್ಡು ಎಲ್ಲಿಂದ ಬಂದು ತೋರಿಸೋ ನಿನಗೆ. ಆ ದಮ್ಮು ನಿನಗಿದೆಯೇನೋ? ನಾವು ಧರ್ಮಸ್ಥಳದ ಜರಸಂಧ ರಾಕ್ಷಸ, ಹೆಣ್ಣು ದಾಯಿ, ಭೂದಾಯಿ, ಹೆಣ್ಣು ಭಕ್ಷಕ, ಭೂದಾಯಿ, ಅಕ್ರಮ ಬಡ್ಡಿ ದಂಧೆಕೋರ ಅವ್ರ ಬಗ್ಗೆ ಎಷ್ಟು ದಾಖಲಾತಿ ಬೇಕು ನಿನಗೆ? ಅಷ್ಟು ದಾಖಲಾತಿ ಕೊಡ್ತೀವಿ. ನಿನಗೆ ಒಂದು ದಾಖಲಾತಿ ಕೊಡೋದು. ನಮ್ಮ ಸೌಜನ್ಯ ಹೋರಾಟಗಾರರ ಬಗ್ಗೆ ಈ ಥರ ದುಡ್ಡು ತೊಗೊಂಡಿದ್ದಾರೆ ಅಂತೇಳಿ ಒಂದು ದಾಖಲಾತಿ ಕೊಟ್ಟರು. ನಿಮ್ಗೆ ಅಪ್ಪನಿಗೆ ಹುಟ್ಟಿದರೆ ತಂದು ದಾಖಲಾತಿ ಕೊಟ್ಟರು. ಹುಟ್ಟಿರೋಣ ನಿಮ್ಮ ಅಪ್ಪನಿಗೆ ಹುಟ್ಟಿದರೆ ನೀವು ದಾಖಲಾತಿ ತಂದು ಕೊಟ್ಟರು. ನಿಮ್ಗೆ ಎಷ್ಟು ದಾಖಲಾತಿ ಬೇಕ್ರೋ? ಧರ್ಮಸ್ಥಳ ಜರಸಂಧರು ದಲಿತರ ಭೂಮಿಯನ್ನು ಕಿತ್ತುಕೊಂಡಿರ್ತಕ್ಕಂಥದ್ದು, ಧರ್ಮಸ್ಥಳದ ಮೊನ್ಯಾಸ್ವಾಮಿ ಅಡಿ ಜಾಗನ ಸಮೇತ ಅವನ ಹೆಸರು ಮಾಡ್ಕೊಂಡಿರ್ತಕ್ಕಂಥದ್ದು. ಎಷ್ಟು ದಾಖಲಾತಿ ಬೇಕೋ ಅಷ್ಟು ದಾಖಲಾತಿ ಕೊಡ್ತೀವಿ. ನಿಮಗೆ ತಾಕತ್ತಿದ್ದರೆ ತಂದು ಕೊಡ್ತೀರೇನೋ? ಸೌಜನ್ಯ ಹೋರಾಟಗಾರರು ದುಡ್ಡು ತೊಗೊಂಡಿದ್ದಾರೆ, ದುಡ್ಡು ಬಂದಿದೆ, ವಿದೇಶದಿಂದ ಬಂದಿದೆ, ಫಾರಿನ್ ಫಂಡ್ ಬಂದಿದೆ ಅಂತೇಳಿ ಒಂದೇ ಒಂದು ಚಿಕ್ಕ ದಾಖಲೆ ತೋರಿಸ್ರು. ನಿಮ್ಮ ಹಣೆ ಬರಕ್ಕೆ ಅದು ಆಗೋದಿಲ್ಲ. ಸೌಜನ್ಯ ಹೋರಾಟಗಾರರು ನಿರಂತರವಾಗಿ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ, ಅದೇ ಗಿರೀಶ್ ಮಠಣ್ಣನವರಿಗೆ ಕೋಟಿಗಟ್ಟಲೆ ಕೊಡ್ತೀವಿ ಅಂತ ಹೇಳಿದರು. ಆದರೂ ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾರೆ ಅವರು.
ಈ ಲೋಫರ್ ಲುಚ್ಚಗಳ ಗಿರೀಶ್ ಮಠಣ್ಣವರು ಪೊಲೀಸ್ ಅಧಿಕಾರಿಯಾಗಿದ್ದಾಗ ಈ ಥರ ಆಗಿದ್ದಕ್ಕೆ ಅವಯ್ಯ ಡ್ಯೂಟಿ ಮಾಡೋದು ಬಿಟ್ಟವರೆಗೆ ಬಂದಿರತಕ್ಕಂಥದ್ದು ಅಂತ ತಿಳ್ಕೊಳ್ರು. ದುಡ್ಡಿಗೆ ಆಸೆ ಪಟ್ಟು ಕೆಲಸ ಮಾಡಿದರೆ ಅಲ್ಲೇ ಬೇಜಾನ್ ದುಡ್ಡು ಆಗ್ತಿದ್ವು ಅವಯ್ಯಿಗೆ. ಆದರೂ ಯಾಕೆ ಬಿಟ್ಟು ಬಂದ? ಸತ್ಯದ ಪರ ನಿಂತ್ಕೋಬೇಕು, ಅನ್ಯಾಯ ಮಾಡೋಕ್ಕೆ ಹೋಗ್ಬಾರ್ದು ಅಂತೇಳಿ ಅವಯ್ಯ ಡ್ಯೂಟಿಯಿಂದ ಇಳಿದು ಬಂದಿರತಕ್ಕಂಥದ್ದು. ಅವಯ್ಯನ ದುಡಿಮೆ ಮೂಲ ಘೋಷಣೆ ಮಾಡ್ಕೊಂಡಿದ್ದಾರೆ ಅವರೇ, ನನಗೆ ದುಡಿಮೆ ಎಲ್ಲಿಂದ ಬರುತ್ತೆ ಎಲ್ಲಿಂದ ಅಂತೇಳಿ. ನಿನಗೆ ಡೌಟ್ ಇದ್ದರೆ ಕೇಸ್ ಹಾಕ್ಕೊಳ್ಳೋ, ಇಲ್ಲಾಂದರೆ ಇನ್ನೊಂದು IT ರೇಡ್ ಮಾಡಿಸು, ED ರೇಡು ಅವೆಲ್ಲ ಮಾಡಿಸು. ಅದರಲ್ಲಿ ಏನೋ ಒಂದು ಸಿಗಿ ಬಿದ್ದರೆ ಕೇಳ್ರು, ಸುಮ್ಮನೆ ಯಾಕ್ರೋ ಹುರ್ಕೊತೀರಾ? ನೀವು ಏನೇ ಮಾಡಿರಿ ಏನೇ ಬಿಡ್ರಿ, ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಕರ್ನಾಟಕ ಜನತೆಗೂ, ನಮ್ಮ ಸೌಜನ್ಯ ಹೋರಾಟಗಾರರಿಗೂ, ಮೇನಾಗಿ ನಮ್ಮ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ಧರ್ಮಸ್ಥಳದ ರಾಕ್ಷಸರು, ಹೆಣ್ಣು ಭಕ್ಷಕರು, ಭೂ ಭಕ್ಷಕರು, ಬೇಜಾನಿದವರ ಹಗರಣಗಳು ಒಂದೊಂದೇ ಬಿಚ್ಚಿಡ್ಕೊಂತ ಹೋಗೋಣ. ನಮಸ್ಕಾರ.